ಮನೆಗೂ ಗೀತ 5 ವರ್ಷದ ಪಯಣ. ಬೆಂಗಳೂರಿನ ಹೊಸಕೆರೆ ಹಳ್ಳಿಯ ಅನಂತ ಪರ್ವದಲ್ಲಿ ಇಂದು ಭಗವದ್ಗೀತೆಯ ಪಂಚವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಸುರೇಶ್ ಕಂಬಾರ್ ಅವರು ಆಗಮಿಸಿದ್ರು. ಜ್ಯೋತಿ ಬೆಳಗುವುದರ ಜೊತೆಗೆ ಪಂಚವಾರ್ಷಿಕೋತ್ಸವದ ಮ್ಯಾಗಝೀನ್ ಅನ್ನ ಬಿಡುಗಡೆಗೊಳಿಸಿದ್ರು. ಕೊರೋನಾ ಎಂಬುದು ಕೇವಲ ವೈರಸ್ ಅಲ್ಲ, ಅದು ಬದುಕಿನಲ್ಲೊಂದು ತಿರುವು. ಅಂತಹ ಸಂಕಟದ ಹೊತ್ತಿನಲ್ಲಿ ನಮ್ಮ ಮನಸ್ಸಿಗೆ ಶಾಂತಿ ಬೇಕಿತ್ತು, ಮಾರ್ಗದರ್ಶನ ಬೇಕಿತ್ತು. ಆಗ ಜನ್ಮವಾಯಿತು ಮನೆ ಮನೆಗೂ ಗೀತ, ಮನಮನದಲ್ಲೂ ಗೀತ. ಗೀತ ಪರಿವಾರದ ಸಂಸ್ಥಾಪಕರಾದ ಪೂಜ್ಯ ಸ್ವಾಮಿ ಶ್ರೀ ಗೋವಿಂದ ದೇವ್ ಗಿರಿಜಿ ಅವರು ಪ್ರತಿಯೊಬ್ಬರ ಕರದಲ್ಲೂ ಗೀತೆ ಎಂಬ ಉದ್ದೇಶದಿಂದ ಸಂಪೂರ್ಣ ಉಚಿತವಾಗಿ ಆನ್ಲೈನ್ ತರಗತಿಗಳನ್ನ ಪ್ರಾರಂಭಿಸಿದ್ರು. ಈಗ ಅದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. 180 ದೇಶಗಳಲ್ಲಿ ಕನ್ನಡವೂ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಗವದ್ಗೀತೆಯನ್ನ ಕಲಿಯುತ್ತಿದ್ದಾರೆ. ಭಗವದ್ಗೀತೆಯ ಆನ್ಲೈನ್ ತರಗತಿ ಪ್ರಾರಂಭವಾಯಿತು. ಅದರಲ್ಲೂ ಭಗವದ್ಗೀತೆಯ ಪಠಣ ಕನ್ನಡದಲ್ಲಿ ಕಲಿಸುತ್ತಿದ್ದಾರೆ. ಕರ್ನಾಟಕದ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲೇ ಈ ಭಗವದ್ಗೀತೆಯ ಆನ್ಲೈನ್ ತರಗತಿಗಳು ನಡೆಯುತ್ತಿವೆ. ಸಾಕಷ್ಟು ಜನ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗ 5ನೇ ವರ್ಷದ ಪಯಣ. ಸಾವಿರಾರು ಮನೆಯಲ್ಲಿ ಗೀತೆಯ ಧ್ವನಿ ಕೇಳಿಬರುತ್ತಿದೆ. ಅಲ್ಲದೆ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಸಹ ಭಾಗವಹಿಸುತ್ತಿದ್ದಾರೆ. ಅನೇಕರು ನಮ್ಮ ಸನಾತನ ಧರ್ಮದ ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಪಯಣಿಸುತ್ತಿದ್ದಾರೆ. ಇದು ಕೇವಲ ಪಾಠವಲ್ಲ, ಇದು ಜೀವನವನ್ನ ಹೇಗೆ ನಡೆಸಿಕೊಳ್ಳಬೇಕು ಎಂಬ ದಿವ್ಯ ಮಾರ್ಗವಾಗಿದೆ ಎನ್ನುತ್ತಾರೆ. ಇಂದಿಗೂ ಈ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದೆ. ಪ್ರತಿಯೊಬ್ಬರ ಮನದೊಳಗೆ ಭಗವದ್ಗೀತೆಯ ಮೌಲ್ಯ ಪ್ರವೇಶಿಸುವಂತಾಗಬೇಕು ಎಂಬುದೇ ಗೀತಾ ಪರಿವಾರದವರ ಹಾಗೂ ಹಿರಿಯರ ಆಶಯವಾಗಿದೆ. ನಾವು ಗೀತಾ ಪರಿವಾರದವರು ಇವತ್ತು ಗೀತಾ ಪರಿವಾರ ಅಂದ್ರೆ ಲರ್ನ್ ಗೀತಾ ಅನ್ನೋದು ಶುರುವಾಗಿ 5 ವರ್ಷ ಆಯಿತು. ಈ ಕರೋನಾ ಟೈಮಲ್ಲಿ ಇದು ಶುರು ಮಾಡಿದ್ರು. ನಮ್ಮ ಗೀತಾ ಪರಿವಾರದ ಮುಖ್ಯ ಸ್ಥಾಪಕರು ಶ್ರೀ ಗೋವಿಂದ ಗಿರಿರಾಜ್ ಮಹಾರಾಜ್ ಅಂತ. ನಿಮಗೆ ಗೊತ್ತಿರ್ಬೋದು, ಅಯೋಧ್ಯೆ ದೇವಸ್ಥಾನ ಇದು ನಿರ್ಮಾಣದಲ್ಲಿ ಕೋಶಾಧಿಕಾರಿಯಾಗಿ ಇದ್ದವರು ಅವರು ಇದನ್ನ 30 ವರ್ಷದ ಹಿಂದೆನೆ ಶುರು ಮಾಡಿದ್ರು. ಆದರೆ ಇದು ಜಾಸ್ತಿ ಪ್ರಚಾರಕ್ಕೆ ಬಂದಿದ್ದು ಕರೋನಾ ಟೈಮಲ್ಲಿ. ಆವಾಗ ಬೇರೆ ಭಾಷೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ತುಂಬ ಜನ ಕನ್ನಡಿಗರು ಕಲಿತರು. ಅದರಲ್ಲಿ ನಮ್ಮ ಕನ್ನಡದವರಾದ ಒಬ್ಬರು ಸುರೇಶ್ ಕಂಬಾರ್ ಅಣ್ಣ ಅನ್ನೋರು, ಅವರು ಹಿಂದಿ ಇಂಗ್ಲೀಷಲ್ಲಿ ಕಲಿತವರು. ನಾವು ಕನ್ನಡದಲ್ಲಿ ಯಾಕೆ ತರಬಾರ್ದು ಅಂತ ಹೇಳಿ 2021ನಲ್ಲಿ ಇದನ್ನ ಕನ್ನಡಕ್ಕೆ ಅಂದ್ರೆ ನಮ್ಮ ಭಗವದ್ಗೀತೆದು PDF ಕೊಡ್ತೀವಿ ನಾವು ಗೀತಾ ಪರಿವಾರದಿಂದ. ಪೂರ್ತಿ ಅಷ್ಟು 700 ಶ್ಲೋಕಗಳಿಗೂ ನಾವು ಸಂಸ್ಕೃತ ಮತ್ತೆ ಅದ್ರ ಕೆಳಗಡೆ ಇನ್ನೊಂದು ಭಾಷೆ, ಕನ್ನಡ ಇರ್ಬೋದು, ತೆಲುಗು, ತಮಿಳು, ಭಾರತದ 13 ಭಾಷೆಗಳಲ್ಲಿ ನಾವು ಈ ಲರ್ನ್ ಗೀತಾದಿಂದ ಭಗವದ್ಗೀತೆ ಹೇಳ್ಕೊಡ್ತಾ ಇದ್ದೀವಿ. ಬೆಳಗ್ಗೆ 4 ಗಂಟೆಗೆ ಶುರುವಾದ್ರೆ ಕ್ಲಾಸಸ್ಸು 40 ಮಿನಿಟ್ಸು ಝೂಮಲ್ಲಿ, ರಾತ್ರಿ 2 ಗಂಟೆ ತನಕ ಅವಿರತವಾಗಿ ನಡೆಯುತ್ತೆ 40 ಮಿನಿಟ್ಸ್ ಕ್ಲಾಸು ಝೂಮಲ್ಲಿ. ಎಲ್ಲ ಭಾಷೆಯವ್ರಿಗೂ ಅವಕಾಶ ಇದೆ. ಕನ್ನಡದಲ್ಲಿ 2021 ಸ್ಟಾರ್ಟಿಂಗ್ ಇಂದ ಶುರುವಾಯಿತು. 2020 ನವೆಂಬರಿಂದ ಕನ್ನಡ ಗೀತಾ ಪರಿವಾರ ಶುರುವಾಯಿತು. ಆದರೆ ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಒಬ್ರು ಶ್ರೀವತ್ಸ ಜೋಶಿ ಅಂತ ತಿಳಿರು ತೋರಣ ಅಂತ ಒಂದು ಆರ್ಟಿಕಲ್ ಮಾಡ್ತಾರೆ. ಅವರು ಕನ್ನಡ ಪ್ರಭಾದಲ್ಲಿ ಒಂದು ಆರ್ಟಿಕಲ್ ಬಂತು ಈ ಭಗವದ್ಗೀತೆ ಗೀತಾ ಪರಿವಾರದ ಬಗ್ಗೆ. ಆವಾಗ ಇಡೀ ಕರ್ನಾಟಕಕ್ಕೆ ಅದ್ರದ್ದು ಪ್ರಚಾರ ಆಗಿ ತುಂಬ ಜನ ಸೇರ್ಕೊಂಡ್ರು. ಕನ್ನಡ ಗೀತಾ ಪರಿವಾರ ಹೀಗೆ ತುಂಬಾ ದೊಡ್ಡದಾಗಿ ಬೆಳೀತು. ಇವಾಗ ಗೀತಾ ಪರಿವಾರ ಶುರುವಾಗಿ ಇವಾಗ ಇದು 5ನೇ ವರ್ಷ. ಹಾಗಾಗಿ ನಾವು ಬೆಂಗಳೂರಲ್ಲಿ ಗೀತಾ ಪರಿವಾರದ 5 ವರ್ಷದ ಸಮಾರಂಭವನ್ನ ನಡೆಸ್ತಾ ಇದ್ದೀವಿ.